ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋ ಒಂದು ಟಾಪಿಕ್ ನೇಮ್ ಅಂದರೆ ದೈವಿಕ ಶಕ್ತಿ ಇರುವಂತಹ ಕೆಲವು ಮಹಿಳೆಯರು ಲಕ್ಷಣಗಳು ಹೇಗಿರ್ತವೆ ಅಂತ ನಾನಿವತ್ತು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವುಗಳೆಂದರೆ ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ತಾನಾಗೇ ಎಚ್ಚರ ಆಗೋದು. ಯಾವ ಮಹಿಳೆಯರು ಬೇಗ ಎದ್ದೇಳ್ತಾರೋ ಆ ಮಹಿಳೆಯರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 5 ಗಂಟೆ 5:30 ಒಳಗಡೆ ಯಾರು ಪೂಜೆ ಮಾಡಿರ್ತಾರೋ, ಮನೆ ಅಂದರೆ 5:30 ಇಲ್ಲದೆ ಇದ್ದರೆ 6:30 ಒಳಗಾಗಿ ಯಾವ ಮಹಿಳೆಯರು ತಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸಿ ಅಂದರೆ ಕಸ ಗುಡಿಸಿ ರಂಗೋಲಿ ಹಾಕಿ ಪೂಜೆ ಮಾಡ್ತಿರ್ತಾರೋ ಅಂಥವ್ರು ಏನಾಗಿರ್ತಾರೆ, ದೈವಿಕ ಶಕ್ತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇನ್ನು ಎರಡನೇದು ಏನು ಅಂದರೆ ಅವರ ಕೈ ರುಚಿ ಏನಾಗಿರುತ್ತೆ, ತುಂಬಾ ಅಮೃತದಂತೆ ಇರುತ್ತೆ. ಅಂದರೆ ಅವ್ರು ಏನೇ ಮಾಡಲಿ ಮನೆಯಲ್ಲಿ ಇರೋವಂಥ ವಸ್ತುಗಳನ್ನೇ ಎಲ್ಲದನ್ನು ಹಾಕಿ ಮಾಡದೇ ಇದ್ರೂ ಪರವಾಗಿಲ್ಲ, ಯಾವುದಾದ್ರೂ ಇರೋ ಪದಾರ್ಥಗಳಲ್ಲೇ ಅಡುಗೆ ಮಾಡಿ ಬಡಿಸ್ತಾರಲ್ಲ, ಅದರಲ್ಲೇ ತುಂಬ ಚೆನ್ನಾಗಿರುತ್ತೆ ಕೈ ರುಚಿ. ಇನ್ನು ತಿಂದ ತಕ್ಷಣ ಚೆನ್ನಾಗಿದೆಯಪ್ಪ, ಎಷ್ಟು ರಸಭರಿತವಾಗಿದೆ ಅಂತ ಅನ್ಬೋದು. ಆಮೇಲೆ ಅಮೃತದಂತೆ ಇದೆ ಅಂತ ಹೇಳ್ತಾರಲ್ಲ, ಅಂಥ ಮಹಿಳೆಯರು ಏನಾಗಿರ್ತಾರೆ, ದೈವಿಕ ಶಕ್ತಿ ಇರೋವಂಥರಾಗಿರ್ತಾರೆ. ಅದಾದಮೇಲೆ ಮೂರನೇದೇನು ಅಂದರೆ ದೈವಿಕ ಶಕ್ತಿ ನೆಕ್ಸ್ಟ್ ಯಾರಲ್ಲಿ ಇರುತ್ತೆ ಅಂದರೆ ಪ್ರಾಣಿಗಳು ಮತ್ತು ಮಕ್ಕಳು ಏನಾಗಿರ್ತಾರೆ, ತುಂಬಾ ಆಕರ್ಷಿತರಾಗಿರ್ತಾರೆ ಅಂಥ ಮಹಿಳೆಯರನ್ನು ನೋಡಿದರೆ. ಏನಂದರೆ ಯಾವುದಾದ್ರೂ ಮಗು ಅಳ್ತಾ ಇದ್ದರೆ ಈ ಥರ ಏನಾದ್ರು ದನ ಕರುಗಳಿಗೆ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಈ ದೈವಿಕ ಶಕ್ತಿ ಇರುವಂತಹ ಆ ಮಹಿಳೆಯರ ಆ ದನ ಕರುಗಳು ಮೂಕ ಪ್ರಾಣಿಗಳನ್ನು ಮುಟ್ಟಿದಾಗ ಅವು ತಲೆ ಅಳ್ಳಾಡಿಸೋದು, ಈ ಥರ ಏನಾದರೂ ನಮಗೆ ಸೂಚನೆಯನ್ನು ಕೊಡ್ತಾ ಇರ್ತವೆ. ಇನ್ನು ಅದಾದಮೇಲೆ ಮಕ್ಕಳು ತುಂಬ ಹಠ ಮಾಡುವಾಗ ಈ ಥರದ ಮಹಿಳೆಯರು, ದೈವಿಕ ಶಕ್ತಿ ಇರುವಂಥ ಮಹಿಳೆಯರು ಏನು ಮಾಡ್ತಾರೆ, ಮಕ್ಕಳನ್ನು ಮುದ್ದಾಡ್ತಾರೆ. ಆಮೇಲೆ ತಮ್ಮ ಹತ್ರ ಕರೆದು ಕೂಡಿಸ್ಕೊಂಡಾಗ ಮಕ್ಕಳು ಹಠ ಮಾಡೋದನ್ನು ನಿಲ್ಲಿಸ್ತಾರೆ. ಇದು ಮೂರನೇದಾಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು ಏನಂದರೆ ಗಿಡ ಮರಗಳು ಹಚ್ಚ ಹಸಿರಾಗಿರ್ತವೆ. ಅಂದರೆ ಗಿಡ ಮರಗಳನ್ನು ಹಚ್ಚ ಹಸಿರು ಯಾಕಾಗಿರ್ತವೆ ಅಂದರೆ ಇವರು ಆ ಗಿಡ ಮರಗಳನ್ನು ನೆಟ್ಟಿರ್ತಾರೆ. ಆ ನೆಟ್ಟಿರೋ ಅಂಥ ಯಾರು ದೈವಿಕ ಶಕ್ತಿ ಇರೋರು ಇರ್ತಾರಲ್ಲ, ಗಿಡ ಮರಗಳನ್ನು ನೆಟ್ಟಿರೋರು ಅದು ಯಾವಾಗಲೂ ಒಣಗೋದಿಲ್ಲ, ತುಂಬಾ ಹಚ್ಚ ಹಸಿರಾಗಿರುತ್ತೆ. ಒಣಗಕ್ಕೆ ಬಿಡೋದಿಲ್ಲ. ಒಣಗಕ್ಕೆ ಬಿಡಲಾರ್ದೇ ಇದ್ದರೂ ಕೂಡ ಒಣಗಿದ್ರೂ ಕೂಡ ಏನಾಗಿರುತ್ತೆ, ಅಲ್ಲಿ ಹಚ್ಚ ಹಸಿರಾಗಿರುತ್ತೆ. ಇದು ದೈವಿಕ ಶಕ್ತಿ ಇರೋವಂಥ ಲಕ್ಷಣಗಳು. ಆಮೇಲೆ ನೆಕ್ಸ್ಟು ಭವಿಷ್ಯದ ಬಗ್ಗೆ ಮುನ್ಸೂಚನೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಸಿಗೋದು. ಅಂದರೆ ಏನೋ ಕನಸಲ್ಲೋ ಏನೋ ಒಂದು ಶಕುನದಿಂದನೋ ಏನೋ ಬೇಗ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಏನಪ್ಪ ಅದು ಅಂತಂದರೆ ಅವರಿಗೆ ಮುಂದೆ ಆಗೋ ಒಳ್ಳೆಯದು ಮತ್ತು ಕೆಟ್ಟದ್ರ ಬಗ್ಗೆ ಎರಡೂ ಬಗ್ಗೆನೂ ಏನೋ ಒಂದು ಶಕುನದಿಂದನೋ ಏನೋ ಒಂದು ಕನಸಿಂದನೋ ಯಾರೋ ಒಂದು ಸೂಚನೆ ಕೊಟ್ಟಂಗೆ ಮುಂದಿಂದು ಏನಾದರೂ ಅವ್ರಿಗೆ ಅರ್ಥ ಆಗುತ್ತೆ, ತಿಳಿಯುತ್ತೆ ಅಂತ. ನೆಕ್ಸ್ಟು ಹಣೆಯ ಮೇಲೆ ಯಾವಾಗಲೂ ದೈವಿಕ ಶಕ್ತಿ ಇರೋವಂಥ ಮಹಿಳೆಯರಲ್ಲಿ ಹಣೆ ಮೇಲೇ ದೈವಿಕ ಶಕ್ತಿ ಕಾಣ್ತಾ ಇರುತ್ತೆ. ಅಂದರೆ ಕುಂಕುಮ ಇಟ್ಕೊಳ್ಳೋರು, ಅವ್ರು ನೋಡಿದ ತಕ್ಷಣ ಏನಾಗುತ್ತೆ, ಕೈ ಮುಗಿಬೇಕು ಅಂತ ಅನ್ನಿಸ್ತಿರುತ್ತೆ. ಅದಾದಮೇಲೆ ಅವ್ರನ್ನ ನೋಡ್ಕೊಂಡು ಹೋದರೆ ಒಳ್ಳೆಯ ಕೆಲಸಗಳು ನಮ್ಮ ಆಗದೇ ಇರೋವಂಥ ಕೆಲಸಗಳು ಆಗ್ತಾ ಇರ್ತವೆ. ಆ ಥರ ಒಂದಿಷ್ಟು ಮಹಿಳೆಯರು ಕುಂಕುಮನ ಹಚ್ಕೊಳ್ದೇ ಇದ್ದವರು ಕೂಡ ನಿಮ್ಮ ಯಜಮಾನರು ಮನೆಯಿಂದ ಹೊರಗೆ ಹೋಗುವಾಗ ನಿಮ್ಮ ಹಣೆ ಮೇಲೆ ಒಂದಿಷ್ಟು ಒಣ ಕುಂಕುಮವನ್ನು ನೀವು ಹಚ್ಕೊಳ್ರಿ ಅಂತ ನನ್ನ ಒಂದು ಸಲಹೆ. ಇಷ್ಟು ದೈವಿಕ ಶಕ್ತಿ ಇರೋವಂಥ ಮಹಿಳೆಯರು ಯಾರಿಗಿಷ್ಟ ಆಗುತ್ತೋ ಅವ್ರು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.